ಮೆಟ್ರೋ ಟಿಕೆಟ್ ದರ ಏರಿಕೆ ಖಂಡಿಸಿ ಪ್ರಯಾಣಿಕರು ಸಿಡಿದೆದ್ದಿದ್ದಾರೆ. ಇವತ್ತು ಕನ್ನಡಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ಕನ್ನಡಪರ ಸಂಘಟನೆಯಿಂದ ಮೆಟ್ರೋ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ಆಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಂಜೆ 4 ಗಂಟೆಗೆ ಮೆಟ್ರೋ ಪ್ರಯಾಣಿಕರ ಸಂಘದಿಂದ ಪ್ರತಿಭಟನೆಯನ್ನ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರಯಾಣಿಕರ ಸಂಘದಿಂದ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ದರ ಏರಿಕೆ ಹಾಗೇನೆ ದರ ಇಳಿಕೆ ಚೌಕಾಸಿ ವಿರೋಧಿಸಿ ಮುತ್ತಿಗೆಯನ್ನ ಹಾಕುವಂತ ಪ್ರಯತ್ನವನ್ನ ಮಾಡಲಿದ್ದಾರೆ ಕನ್ನಡಪರ ಸಂಘಟನೆಯ ಹೋರಾಟಗಾರರು. ಸದ್ಯ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಸಂಬಂಧಿಸಿದಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ಕೂಡ ಕನ್ನಡಪರ ಸಂಘಟನೆಯವರು ಬೃಹತ್ ಪ್ರತಿಭಟನೆಯನ್ನ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಬೆಳಗ್ಗೆ 11 ಗಂಟೆಗೆ ಕನ್ನಡಪರ ಸಂಘಟನೆಗಳಿಂದ ಮೆಟ್ರೋ ಕಚೇರಿಗೆ ಮುತ್ತಿಗೆಯನ್ನು ಹಾಕಲಾಗುತ್ತೆ. ಸಂಜೆ 4 ಗಂಟೆಗೆ ಮೆಟ್ರೋ ಪ್ರಯಾಣಿಕರ ಸಂಘದಿಂದ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಎನ್ನುವಂತ ಮಾಹಿತಿ ಇದೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರಯಾಣಿಕರ ಸಂಘದಿಂದ ಪ್ರತಿಭಟನೆಯನ್ನು ನಡೆಸುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ದರ ಏರಿಕೆ ವಿರೋಧಿಸಿ ಹಾಗೆಯೇ ದರ ಇಳಿಕೆ ವಿರೋಧಿಸಿ ಮುತ್ತಿಗೆಯನ್ನ ಹಾಕುವಂತ ಪ್ರಯತ್ನವನ್ನ ಮೆಟ್ರೋ ಪ್ರಯಾಣಿಕರು ಹಾಗೆಯೇ ಕನ್ನಡಪರ ಸಂಘಟನೆಯವರು ಮಾಡಲಿದ್ದಾರೆ. ಬೆಂಗಳೂರಿನ ಮೆಟ್ರೋ ಕನಸಿನ ನೇತಾರ ನಟ ದಿವಂಗತ ಶಂಕರ್ ನಾಗ್. ಮೆಟ್ರೋ ಸ್ಟೇಷನ್ಗೆ ನಟ ದಿವಂಗತ ಶಂಕರ್ ನಾಗ್ ಅವರ ಹೆಸರಿಡುವಂತ ಆಗ್ರಹ ಕೇಳಿಬಂದಿದೆ. ಶಂಕರ್ ನಾಗ್ ಭಾವಚಿತ್ರ ಪ್ರತಿ ಸ್ಟೇಷನ್ನಲ್ಲೂ ಇರಬೇಕು, ಈ ರೀತಿಯಾದಂಥ ಆಗ್ರಹವನ್ನ ಕನ್ನಡಪರ ಸಂಘಟನೆಯವರು ಮಾಡ್ತಾ ಇದ್ದಾರೆ. ಶಂಕರ್ ನಾಗ್ ಹೆಸರು ಇಡೋಕೆ ಕನ್ನಡಪರ ಸಂಘಟನೆಯವರು ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಟ ಶಂಕರ್ ನಾಗ್ ಅವರೇ ಬೆಂಗಳೂರಿನಲ್ಲಿ ಮೆಟ್ರೋ ಪರಿಕಲ್ಪನೆಯ ಕನಸು ಕಂಡಿದ್ದು, ಪ್ಲಾನ್ ಹಾಕಿದ್ದು ಅವರೇ ಮೊದಲು. ಇದಕ್ಕಾಗಿ ಅವರ ಹೆಸರು ಇಡಬೇಕು ಎನ್ನುವುದಾಗಿ ಕನ್ನಡಪರ ಸಂಘಟನೆಯವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇತ್ತ ನೋಡ್ತಾ ಹೋಗೋದಾದ್ರೆ ಪ್ರತಿಯೊಂದು ಸ್ಟೇಷನ್ನಲ್ಲೂ ಕೂಡ ನಟ ದಿವಂಗತ ಶಂಕರ್ ನಾಗ್ ಅವರ ಭಾವಚಿತ್ರ ಇರಬೇಕು ಅಂತೇಳಿ ಮೆಟ್ರೋ ಪ್ರಯಾಣಿಕರು ಕನ್ನಡಪರ ಸಂಘಟನೆಯವರು ಈಗಾಗಲೇ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೆಟ್ರೋ ಕನಸಿನ ನೇತಾರ ಶಂಕರ್ ನಾಗ್ ಅವರು ಹಾಗೆಯೇ ಶಂಕರ್ ನಾಗ್ ಅವರ ಪರಿಕಲ್ಪನೆ ಮೆಟ್ರೋ ಕುರಿತಂತೆ ಯಾವ ರೀತಿಯಾಗಿತ್ತು, ಅಷ್ಟೇ ಅಲ್ಲದೆ ಆ ಕನಸಿನ ಯೋಜನೆ ಬಗ್ಗೆ ಅವರು ರೂಪುರೇಷೆಗಳನ್ನು ಪ್ಲ್ಯಾನ್ಗಳನ್ನು ಶಂಕರ್ ನಾಗ್ ಅವರು ಹೇಗೆ ರೂಪಿಸಿದ್ರು, ಹಾಗೆಯೇ ಇದಕ್ಕಾಗಿ ಅಂತೇಳಿದರೆ ಬೆಂಗಳೂರಿಗೆ ಇವತ್ತು ಮೆಟ್ರೋ ಬರೋಕ್ಕೆ ಕಾರಣನೇ ಶಂಕರ್ ನಾಗ್ ಎನ್ನುವುದಾಗಿ ಕನ್ನಡಪರ ಸಂಘಟನೆಯವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಶಂಕರ್ ನಾಗ್ ಅವರ ಭಾವಚಿತ್ರವನ್ನು ಪ್ರತಿ ಮೆಟ್ರೋ ಸ್ಟೇಷನ್ನಲ್ಲೂ ಕೂಡ ಹಾಕಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕನ್ನಡಪರ ಸಂಘಟನೆಯ ಹೋರಾಟಗಾರರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.